ಒಳ್ಳೆ ಸಂದೇಶ ಸರ್. ಎಜುಕೇಷನ್ ಮಕ್ಕಳನ್ನ ಆನ್ಲೈನ್ ಎಜುಕೇಷನ್ ಬಗ್ಗೆ ಮೊಬೈಲ್ದು ಎಲ್ಲ ಥರ ನಮ್ಮ ಡೈರೆಕ್ಟ್ರು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಬಡ ಕುಟುಂಬ ಎಷ್ಟು ಮೊಬೈಲ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತದೆ ಒಂದು ಆನ್ಲೈನ್ ಎಜುಕೇಷನ್ ಬಂದಾಗ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ ಸರ್. ಅಂದರೆ ಒಳ್ಳೇದನ್ನ ಕೂಡಬೇಕು ಸರ್. ಮಗ್ಗಿ ಪುಸ್ತಕ ಅಂದರೆ ಇಸ್ ನಥಿಂಗ್ ಬಟ್ ಒಳ್ಳೇದನ್ನ ಕೂಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಬಾಗಿಸ್ಬೇಕು, ಅಜ್ಞಾನನ. ಸೊ ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ ಸರ್. ಪ್ರತಿಯೊಬ್ಬರು ಜೀವನ ಶುರುವಾದ ಒಂದು ಲೆಕ್ಕದಿಂದ ಅಲ್ವ ಸರ್. 7 ಸಾಂಗ್ಸ್ ಸರ್. 7 ಸಾಂಗ್ಸಲ್ಲಿ ಅದರಲ್ಲಿ 18 ಸಿಂಗರ್ಸ್ ಕೈಲಿ ಆಡಿಸಿದ್ದೀವಿ ಸರ್. ಸೊ HD ದೇವೇಗೌಡರಿಂದ ಹಿಡಿದು ಸೊ ಆಲ್ಮೋಸ್ಟ್ ಸರ್ 200 ಅವರು 200 ಜನ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸರ್. ಆರ್ಟಿಸ್ಟು, ಪಾಲಿಟಿಷಿಯನ್ಸು, ಮತ್ತು ಸಮಾಜ ಸೇವಕರವರು, ಮತ್ತು ಲಿರಿಕ್ಸ್ ರೈಟರ್ಸ್ಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಸುಮಾರು ಜನ ಕೊಟ್ಟಿದ್ದಾರೆ ಸರ್. ನಾವು ಆ್ಯಕ್ಚುಲಿ ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅಂತ ಬರಲಿಲ್ಲ. ಒಂದು ಬ್ರದರ್ ಆಗಿ ಅವರು ನಮ್ಮದು ಫ್ರೆಂಡ್ಶಿಪ್ ನಡೀತು. ಒಂದು 7-8 ವರ್ಷದಿಂದ ಫ್ರೆಂಡ್ಶಿಪ್ಪು. ಅವ್ರ ಜೊತೆ ಹೋಗ್ತಾ ಇರ್ತಿದ್ದೆ ನಾನು ಸುಮ್ಮನೆ. ನಂದು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಫೀಲ್ಡು. ಅವರು ಒಂದು 200 ಜನ ಪ್ರೊಡ್ಯೂಸರಿಗೆ ಕತೆ ಹೇಳಿದ್ದಾರೆ. ಪಾರ್ಕಲ್ಲಿ ಸಿಕ್ಕೋರೆ ಪಾರ್ಕಲ್ಲಿ, ಎಲ್ಲಿ ಸಿಕ್ಕರಲ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅಲ್ಲೂ ಕತೆ ಹೇಳೋದು. ನಾನು ಅವ್ರ ಜೊತೆ ಕೇಳಿ ಲಾಸ್ಟ್ಗೆ ಇಂಥ ಒಳ್ಳೆ ಟ್ಯಾಲೆಂಟ್ಗೆ ನಾವ್ಯಾಕೆ ಮಾಡಬಾರ್ದು ಎಲ್ಲ ಒಂದು ಅಂದರೆ ನಾನು ಒಬ್ಬನೇ ಪ್ರೊಡ್ಯೂಸರ್ ಎಲ್ಲರೂ ಸೇರ್ಕೊಂಡು ಒಂದು ಡೈರೆಕ್ಟರ್ ನಿಲ್ಲಿಸ್ಬೇಕು ಅಂತ ಮಾಡಿರೋ ಸಿನಿಮಾ ಸರ್ ಇದು. ನಿರ್ಮಾಪಕರು ಮತ್ತು ಸಂಗೀತ ನಿರ್ದೇಶಕರಿಗೆ ಸೊ ನಮಸ್ತೆ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗೊತ್ತು ಸರ್. ಚೆನ್ನಾಗಿದ್ದೀನಿ. ಸೊ ಮಗ್ಗೆ ಪುಸ್ತಕ ಸಿನಿಮಾ ಇದೆ ಫೆಬ್ರವರಿ 13ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ಎಸ್. ಸೊ ಇಬ್ರು ಕೂಡ ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಿ ಜನಗಳು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಹೇಳಿ ನಿರ್ಮಾಪಕರಿಂದ ಶುರು ಮಾಡೋಣ. ತುಂಬ ಎಕ್ಸೈಟ್ಮೆಂಟ್ ಇದೀವಿ ಸರ್. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಂಗಾಗಿ 13ನೇ ತಾರೀಕು ಎಲ್ಲ ಪ್ರೇಕ್ಷಕರು ಬಂದು ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಹೇಳ್ತೀನಿ ಸರ್. ಸರ್ ಸಿನಿಮಾದ ಶೀರ್ಷಿಕೆನೂ ತುಂಬ ಚೆನ್ನಾಗಿದೆ. ಅದು ಒಂದು ಒಳ್ಳೆಯ ಪಾಸಿಟಿವ್ ಇರ್ತಕ್ಕಂಥ ಟೈಟಲ್ ಮಗ್ಗಿ ಪುಸ್ತಕ. ಹೌದು. ಸೊ ಮಗ್ಗೆ ಪುಸ್ತಕ ಅಂತಿದ್ದೆ ನಾವೆಲ್ಲ ಹಳೆ ಬಾಲ್ಯಕ್ಕೆ ಹೋಗ್ತೀವಿ. ನಮ್ಮ ಶಾಲೆಯ ದಿನಗಳು ಅಂತ ನೆನಪಾಗುತ್ತೆ. ಹೌದೌದು. ಸೊ ನಾವು ಮಗ್ಗಿನ ಕಲಿಯಕ್ಕೆ ಎಷ್ಟೆಲ್ಲ ನಾವು ಮೇಷ್ಟ್ರ ಕೈಯಿಂದ ಬಯಸ್ಕೊಂತಿದ್ವಿ, ಮನೆ ತಂದೆ ತಾಯಿ ಕೈಯಿಂದ ಉಳಿಸ್ಕೊಂತಿದ್ವಿ. ಅದೆಲ್ಲ ನೆನಪಾಗುತ್ತೆ. ಮಗ್ಗಿ ಕಲೀಲೇಬೇಕಲ್ಲ ಸರ್ ಈಗ. ಸೊ ಆ ಒಂದು ಟೈಟ್ಲ್ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ಮ ಟೈಟಲ್ ಏನು ಕಾಣಿಸುತ್ತೆ ಸರ್ ಇಲ್ಲಿ ಮಗ್ಗಿ ಪುಸ್ತಕ? ಸರ್ ನಾನು ಅಲ್ಲಿ ಕೆಲವೊಂದಷ್ಟು 1-2 ಅಕ್ಷರ ಕಾಣಿಸುತ್ತೆ ನನಗೆ ಸರ್. ಈ ಟೈಟಲ್ ದಿಸ್ ನಥಿಂಗ್ ಬಟ್ 1 ಫೋನ್ ನಂಬರ್ ಸರ್ ಆ್ಯಕ್ಚುಲಿ. 7386362778. ಈ ನಂಬರಲ್ಲೇ ಒಂದು ಮಗ್ಗಿ ಪುಸ್ತಕ ಇದೆ, ಸಿನಿಮಾ ಇದೆ. ಅಂದ್ರೆ ಈಗ ಏನು ಹೇಳಿ ಕೊಟ್ಟಿದ್ದೀರಿ ಈ ಮುಖಾಂತರ? ಸೊ ಒಳ್ಳೆ ಸಂದೇಶ ಸರ್. ಎಜುಕೇಷನ್ ಮಕ್ಕಳನ್ನ ಆನ್ಲೈನ್ ಎಜುಕೇಷನ್ ಬಗ್ಗೆ ಮೊಬೈಲ್ದು ಎಲ್ಲ ಥರ ನಮ್ಮ ಡೈರೆಕ್ಟ್ರು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಬಡ ಕುಟುಂಬ ಎಷ್ಟು ಮೊಬೈಲ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತದೆ ಒಂದು ಆನ್ಲೈನ್ ಎಜುಕೇಷನ್ ಬಂದಾಗ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ ಸರ್. ಅಂದರೆ ಒಳ್ಳೇದನ್ನ ಕೂಡಬೇಕು ಸರ್. ಮಗ್ಗಿ ಪುಸ್ತಕ ಅಂದರೆ ಇಸ್ ನಥಿಂಗ್ ಬಟ್ ಒಳ್ಳೇದನ್ನ ಕೂಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಬಾಗಿಸ್ಬೇಕು, ಅಜ್ಞಾನನ. ಸೊ ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ ಸರ್. ಪ್ರತಿಯೊಬ್ಬರು ಜೀವನ ಶುರುವಾದ ಒಂದು ಲೆಕ್ಕದಿಂದ ಅಲ್ವ ಸರ್. ಸೊ ಲೆಕ್ಕ ಬಿಟ್ಟವನು ಲೋಕ ಬಿಟ್ಟಂಗೆ ಸರ್. ಸೊ ಇದರಲ್ಲಿ ತಂದೆ ವ್ಯಾಲ್ಯೂಸ್ ಇದೆ ಸರ್, ತಾಯಿ ವ್ಯಾಲ್ಯೂಸ್ ಇದೆ ಸರ್, ಗುರುವಿನ ವ್ಯಾಲ್ಯೂಸ್ ಇದೆ. ಸೊ ಸಮಾಜ ಮೋಟಿವೇಶ್ನಲ್ ಸಾಂಗ್ ಇದೆ. ಸೊ ಒಂದು ಕಂಪ್ಲೀಟ್ ಕುಟುಂಬ ಸಮೇತ ಒಂದು ಕುಂತಿ ನೋಡುವಂಥ ಒಂದು ಸಿನಿಮಾ ಇದು ಮಗ್ಗಿ ಪುಸ್ತಕ. ಅದ್ಭುತವಾದಂತಹ ಸಿನಿಮಾ. ಎಸ್. 100% ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ ಸರ್. ಇನ್ನು ಸಾಂಗ್ಸ್ಗಳು, ಹಾಡುಗಳ ಬಗ್ಗೆ ಹೇಳೋದಾದ್ರೆ ಸೊ ಹಾಡುಗಳು ಆಲ್ರೆಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಕೂಡ ಕೇಳಿದ್ದೀನಿ. ಸೊ ಒಂದು ಫಾದರ್ ಸೆಂಟಿಮೆಂಟ್ ಸಾಂಗ್ ಇರಬಹುದು, ಈ ಥರ ಸಾಕಷ್ಟು ಹಾಡುಗಳಿದೆ. ಸೊ ಇಷ್ಟು ಹಾಡುಗಳು ಇರುತ್ತೆ ನಿಮ್ಮ ಸಿನಿಮಾ? ಸೊ ದೇರ್ ಇಸ್ ಟೋಟಲ್ ಆಫ್ 7 ಸಾಂಗ್ಸ್ ಸರ್. 7 ಸಾಂಗ್ಸಲ್ಲಿ ಅದರಲ್ಲಿ 18 ಸಿಂಗರ್ಸ್ ಕೈಲಿ ಆಡಿಸಿದ್ದೀವಿ ಸರ್. ಸೊ ಇಟ್ಸ್ ಅ ರೆಕಾರ್ಡ್ ಸರ್ ಆ್ಯಕ್ಚುಲಿ. ಫಾದರ್ ಸಾಂಗ್ ಬಂದು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ. ಆ್ಯಂಡ್ ಇದರಲ್ಲಿ MM ಕೀರ್ವಾಣಿ ಸರ್ ಆಡಿದ್ದಾರೆ ಇದರಲ್ಲಿ, ಬಾಹುಬಲಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ. ಆ್ಯಂಡ್ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಹರಿವರಾಸನ್ ಸರ್. ಬಿಕಾಸ್ ಫಸ್ಟ್ ಸಿನಿಮಾದಲ್ಲಿ ಒಬ್ಬರಿಗೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಲೈವ್ ಮ್ಯೂಸಿಕ್ಕಿಂದಾಗಲಿ ಇಷ್ಟು ಸಿಂಗರ್ಸ್ ಅಲ್ಲಿ ಯಾರು ಅಫೋರ್ಡ್ ಮಾಡಲ್ಲ ಸರ್. ಬಿಕಾಸ್ ಒಂದು ಕನ್ಫ್ಯೂಷನ್ ಇರುತ್ತೆ, ಅವ್ನು ನಿಜಲ್ಲಿ ಮಾಡ್ತಾನೋ ಇಲ್ಲೋ ಅಂತ. ಬಟ್ ದೇ ವರ್ ರಿಯಲಿ ಸಪೋರ್ಟ್ ಸರ್ ಆ್ಯಕ್ಚುಲಿ. ಆ್ಯಂಡ್ ದ ಸಾಂಗ್ಸ್ ಆರ್ ಕಮ್ ಔಟ್ ರಿಯಲಿ ಗುಡ್ಸ್ ಆ್ಯಕ್ಚುಲಿ. ಚೆನ್ನಾಗಿ ಬಂದಿದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಸಿನಿಮಾ ಒಂದು ಹಂತಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಮಗ್ಗೆ ಪುಸ್ತಕ ಇದು ನಿಮಗೆ ಎಷ್ಟನೇ ಸಿನಿಮಾ ಇದು? ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಸರ್. ನಾನು 15 years ಹಂಸಲೇಖ ಸರ್ ಜೊತೆಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಅದಾದಮೇಲೆ 2 years AR ರಮನ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನನ್ನ ಮ್ಯೂಸಿಕ್ನ ನಮ್ಮ ಡೈರೆಕ್ಟರ್ ಹರಿವರಾಸನ್ ಅವ್ರು ಮೆಚ್ಚಿ ಇವನ ಕೈಯಲ್ಲಿ ಆಗುತ್ತೆ ಅಂತ ಒಂದು ಮಾಡುವಂತ ಅಂತ ಹೇಳಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಸರ್. ಅಂದರೆ ದೊಡ್ಡ ದೊಡ್ಡ ಸಾಧಕರ ಗರಡಿಯಿಂದ ಬಂದಂಥವ್ರು ನೀವು. ಸೊ ಈಗ ಹೇಗಿದೆ ಸರ್? ಯಾವ ರೀತಿ ಅಂದರೆ ನಿಮ್ಮ ಗುರುಗಳೆಲ್ಲ ಕೇಳಿ
ನಿಮ್ಮ ಹಾಡುಗಳನ್ನ ಹೌದು, ಅಲ್ಲಿ ಹೋಗಿದ್ವಿ, ಮೀಟ್ ಮಾಡಿದ್ವಿ, ಈ ಗುರುಗಳ ಮೀಟಿ ಕಾಲೆಲ್ಲ ಹಿಡ್ದು. ಸೊ ಸಾಂಗ್ಸ್ ಎಲ್ಲ ತೋರಿಸಿ, ತುಂಬ ಚೆನ್ನಾಗಿ ಮಾಡಿದ್ವಿ, ನೀವು ಮಾಡ್ತೀವಿ ಬಿಡ ಹೋಗೋ, ಚೆನ್ನಾಗಿ ಮಾಡ್ತೀವಿ ಹೋಗೋ ಅಂತಂದರೆ. ಸೊ ಅದೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಫಸ್ಟ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಯಾರು ಕೇಳಿದವರು ಸಾಂಗ್ ಕೇಳಿದವರು ಅದು ಫಸ್ಟ್ ಸಿನಿಮಾ ಅಂತ ಹೇಳಲ್ಲ ಸರ್. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಸಪೋರ್ಟಿವ್ ಇತ್ತು ಸರ್. ಅಂದರೆ ನನಗೆ ಸಾಂಗ್ ಮಾಡಾದ್ಮೇಲೆ ಅದು ಅನಿಸ್ತು, ಅಣ್ಣ ಒಂಚೂರು ಲೈವ್ ಹಾಕ್ಬೋದು ಹಂಗೆ ಆಡೋ ಅಂತ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್. ಸೊ ಅವಾಗ ನಾವು ಗೆದ್ದಂಗೆ ಆಯ್ತಲ್ಲ, ಯಾಕಂದರೆ ನಾವು ಮ್ಯೂಸಿಕ್ ಮಾಡಿದಾಗ, ಕಂಪೋಸಿಷನ್ ಮಾಡಿದಾಗ ಇಲ್ಲಿ ಒಂಚೂರು ಲೈವ್ ಆಗ್ತದೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಇದು ಹಾಕು, ಇದು ಹಾಕು, ಇದು ಹಾಕು, ಇದು ಹಾಕು. ಸೊ ಈಗ ಚೆನ್ನಾಗಿ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಲೇಬೇಕಲ್ಲ ಸರ್, ಒಂದು ಪ್ರಾಜೆಕ್ಟ್ ತೆಗಿಬೇಕು ಅಂತ ಚೆನ್ನಾಗಿ ತೋರಿಸ್ಲೇಬೇಕಲ್ಲ. ಅದಕ್ಕೆ ಹಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಸರ್. ಮ್ಯೂಸಿಕ್ ಯಾರೇ ಕೇಳಿದ್ರು ತುಂಬ ಜನ, ಒಂದು 250 ಜನ ಬೈಟ್ಸ್ ಕೊಟ್ಟಿದ್ದಾರೆ. ಸಾಂಗ್ ಕೇಳ್ಬಿಟ್ಟೆ ಬೈಟ್ಸ್ ಕೊಟ್ಟಿದ್ದಾರೆ ಸರ್ ಸಿನಿಮಾಗೆ. ಸುಮಾರು ಜನ ಇದ್ದಾರೆ. ಸೊ HD ದೇವೇಗೌಡದಿಂದ ಹಿಡಿದು ಸೊ ಆಲ್ಮೋಸ್ಟ್ ಸರ್ 200 ಅವರು 200 ಜನ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸರ್. ಆರ್ಟಿಸ್ಟು, ಪಾಲಿಟಿಷಿಯನ್ಸು, ಮತ್ತು ಸಮಾಜ ಸೇವಕರವರು, ಮತ್ತು ಲಿರಿಕ್ಸ್ ರೈಟರ್ಸ್ಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಸುಮಾರು ಜನ ಕೊಟ್ಟಿದ್ದಾರೆ ಸರ್. ಸೊ ಒಂದೊಂದೇ ನಮ್ಮ ಯೂಟ್ಯೂಬ್ ಡಿ ಸೌಂಡ್ಸ್ ಚಾನಲ್ ನೋಡಿರ್ಬೋದು ನೀವು, ಒಂದೊಂದೇ ಇಂಟರ್ವ್ಯೂಲ್ಲಿ ಸುಮಾರು ಜನ ದಿನಾಲು ಒಂದೊಂದು ಅಪ್ಡೇಟ್ ಆಗ್ತಾ ಇರೋದು, ಇಂಟರ್ವ್ಯೂ ಬರ್ತಿರೋದು. ಸರ್ ಇವಾಗ ಸಿನಿಮಾ ರಂಗಕ್ಕೆ ಸಾಕಷ್ಟು ಜನ ನಿರ್ಮಾಪಕರು ಬರ್ತಾರೆ. ಹೌದೌದು. ಫಸ್ಟ್ ಅಂದರೆ ಒಬ್ಬ ಪ್ರೊಡ್ಯೂಸ್ ಮಾಡ್ತಾನೆ ಅಂದರೆ ಒಂದು ಸಿನಿಮಾನ ಅವ್ರದ್ದು ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ ಒಂದು ಕಮರ್ಷಿಯಲಿ ಇರೋ ಒಂದು ಸಿನಿಮಾ ತೆಗಿಬೇಕು, ಫೈಟ್ಸ್ ಇರಬೇಕು, ಒಂದು ಎರಡು ಮೂರು ಒಳ್ಳೆಯ ಒಂದು ಐಟಮ್ ಸಾಂಗ್ಸ್ಗಳು ಇರಬೇಕು. ಅವಾಗಲೇ ಜನ ಬಂದು ಶಿಳ್ಳೆ ಹೊಡಿತಾರೆ, ಏನೋ ಒಂದು ಇದಾಗತ್ತೆ ಅಂತೇಳಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಬಟ್ ನೀವು ಹಂಗಲ್ಲ, ಅಂದ್ರೆ ಟೋಟ್ಲಿ ಒಂದು ಒಳ್ಳೆಯ ಕತೆ, ಒಂದು ಒಳ್ಳೆಯ ಕನ್ನಡದ ಹೆಸರಿಟ್ಕೊಂಡು ಇಂಥ ಒಂದು ಸಿನಿಮಾಗೆ ನೀವು ಬಂಡವಾಳ ಹೂಡಿದಿರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನಾವು ಆ್ಯಕ್ಚುಲಿ ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅಂತ ಬರಲಿಲ್ಲ. ಒಂದು ಬ್ರದರ್ ಆಗಿ ಅವರು ನಮ್ಮದು ಫ್ರೆಂಡ್ಶಿಪ್ ನಡೀತು, ಒಂದು 7-8 ವರ್ಷದಿಂದ ಫ್ರೆಂಡ್ಶಿಪ್ಪು. ಅವ್ರ ಜೊತೆ ಹೋಗ್ತಾ ಇರ್ತಿದ್ದೆ ನಾನು ಸುಮ್ಮನೆ. ನಂದು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಫೀಲ್ಡು. ಅವ್ರು ಒಂದು 200 ಜನ ಪ್ರೊಡ್ಯೂಸರಿಗೆ ಕತೆ ಹೇಳಿದ್ದಾರೆ. ಪಾರ್ಕಲ್ಲಿ ಸಿಕ್ಕೋರೆ ಪಾರ್ಕಲ್ಲಿ, ಎಲ್ಲಿ ಸಿಕ್ಕರು ಅಲ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅಲ್ಲೂ ಕತೆ ಹೇಳೋದು. ನಾನು ಅವ್ರ ಜೊತೆ ಕೇಳಿ ಲಾಸ್ಟ್ಗೆ ಇಂಥ ಒಳ್ಳೆ ಟ್ಯಾಲೆಂಟ್ಗೆ ನಾವ್ಯಾಕೆ ಮಾಡಬಾರ್ದು, ಎಲ್ಲ ಒಂದು ಅಂದರೆ ನಾನು ಒಬ್ಬನೇ ಪ್ರೊಡ್ಯೂಸರ್, ಎಲ್ಲರೂ ಸೇರ್ಕೊಂಡು ಒಂದು ಡೈರೆಕ್ಟ್ರ್ ನಿಲ್ಲಿಸ್ಬೇಕು ಅಂತ ಮಾಡಿರೋ ಸಿನಿಮಾ ಸರ್ ಇದು. ಅವ್ರದ್ದು ಟ್ಯಾಲೆಂಟ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ. ಬೇರೆಲ್ಲ ಮಾಡ್ತಾರೆ ಫೈಟು 2 ನೀವು ಆ ಥರ ಇದರೊಳಗೆ ಏನಿಲ್ಲ. ಕಂಟೆಂಟ್ ಬಿಟ್ಟು ನಾವೆಲ್ಲೂ ಆಚೆ ಹೋಗಿಲ್ಲ ಸರ್. ಅವ್ರ ಟ್ಯಾಲೆಂಟ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡಿ. ಈ ಪ್ರೊಡ್ಯೂಸರ್ ಯಾರೂ ಇಲ್ಲ ಸರ್, ಎಲ್ಲ ಅವರೇ ಪ್ರೊಡ್ಯೂಸರ್ ಅಂದ್ಕೊಳ್ಳಿ. ಡೈರೆಕ್ಟ್ರ್ ಈಗ ಮೇನ್ ಪ್ರೊಡ್ಯೂಸರ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆನ. ಎಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಆ ಥರ ಏನೂ ಮಾಡಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಇವಾಗ ಹಾಡುಗಳ ಬಗ್ಗೆ ಹೇಳಿದ್ರೆ ಸೊ ಎಲ್ಲ ಹೇಳಿದೀವಿ ಸಾಕು, ಅಂದರೆ ಒಳ್ಳೊಳ್ಳೆಯ ಸಿಂಗರ್ಸ್ಗಳು ಹಾಡು ಹಾಡಿದ್ದಾರೆ ಅಂತೇಳಿ. ಸೊ ಅಂದರೆ ಈ ಸಿನಿಮಾಗೆ ಸರ್, ಯಾಕಂದ್ರೆ ಇದು ಒಂದು ಡಿಫ್ರೆಂಟ್, ಅಂದರೆ ತುಂಬ ಒಂದು ವಿಶೇಷವಾದ ಕತೆ ಇರ್ತಕ್ಕಂಥ ಸಿನಿಮಾ. ಈ ಥರದ ಒಂದು ಮಗ್ಗಿ ಪುಸ್ತಕ ಅನ್ನೋ ಒಂದು ಟೈಟ್ಲಿಗೆ, ಈ ಒಂದು ಕಂಟೆಂಟ್ಗೆ ಕೆಲವೊಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ. ಒಂದು ಮಾಸ್ ಸಿನಿಮಾ ಬೇರೆ ಥರದ್ದಾದ್ರೆ ಅದು ಕಂಪೋಸ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ರೀತಿಯ ಒಂದು ಚಾಲೆಂಜಿಂಗ್ ಆಗಿತ್ತು ಮ್ಯೂಸಿಕ್ಗೆ ಅಂತ? ಚಾಲೆಂಜಿಂಗ್ ಇನ್ ದ ಸೆನ್ಸ್, ಬಟ್ ಇಲ್ಲಿ ಸಿಚುವೇಶನ್ ಸರ್. ಆ್ಯಂಡ್ ಇಲ್ಲಿ ಎಲ್ಲೂ 7 ಸಾಂಗ್ಸ್ ಅನ್ನೋದಕ್ಕಿಂತ ಎಲ್ಲೂ ತುರ್ತಂಗಿಲ್ಲ ಸರ್. ಸೊ ಡೈರೆಕ್ಟರ್ ಅವರು ಒಂದು ಸಿಚುವೇಶನ್ ಬೇಕು, ಅಲ್ಲಿಗೊಂದು ಸಾಂಗ್ ಡಿಮ್ಯಾಂಡ್ ಬೇಕಿತ್ತು ಆ್ಯಕ್ಚುಲಿ. ಸೊ ಅದನ್ನು ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಈ ಥರ ಮಾಡಿ ಟ್ಯೂನ್, ಈ ಥರ ಮಾಡಿ ಅವರು ಏನೋ ಸಜೆಷನ್ಸ್ ಕೊಡ್ತಾರೆ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದಾ ಅಂತ. ಸೊ ಹೋಲ್ ಸಿನಿಮಾದಲ್ಲಿ ದೇ ಸಿಚುವೇಶನಲ್ ಸಾಂಗ್ಸ್ ಸರ್. ಅಂದರೆ ಎಲ್ಲೇನೋ ತುರ್ಕ್ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಲ್ಲ ಸರ್, ಅಂದರೆ ಯಾವುದೊಂದು ಸಿನಿಮಾ ಬರುತ್ತೆ, ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಕಮರ್ಷಿಯಲ್ ಮೂವಿ ಅಂದರೆ ಒಂದು ಐಟಮ್ ಸಾಂಗ್ ಇರ್ತದೆ, ಇಲ್ಲ ಒಂದು ಲವ್ ಸಾಂಗ್ ಇರುತ್ತೆ, ಒಂದು ಕ್ಲಾರಿಟಿ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಬಟ್ ಅದು ಹಿಂಗಿಲ್ಲ ಸರ್. ಇದು ಕಂಟೆಂಟ್ ಹೋಗ್ತಾ ಇರುತ್ತೆ, ಸಡನ್ನಾಗಿ ಹೋಗ್ತಾ ಸೆಂಟಿಮೆಂಟ್ ನೋಡ್ತಾರೆ, ಅಯ್ಯೋ ಅನಿಸ್ತಾ ಇರುತ್ತೆ. ಸೊ ಕರೆಕ್ಟಾಗಿ ಅಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ. ಇವಾಗ ನಮ್ಮ ಸಿರಿವಂತ ಮೂವಿ ಆಗಲಿ, ಯಜಮಾನ ಮೂವಿ ಆಗಲಿ ಸರ್, ಅದು ಕನೆಕ್ಟೆಡ್ ಸಾಂಗ್ಸ್ ಅಲ್ಲ ಸರ್. ಸೊ ಇಲ್ಲಿ ಸಿಚುವೇಶನ್ಸ್ ಕನೆಕ್ಟೆಡ್ ಸಾಂಗ್ಸ್ ಆಗೇ ಹೋಗುತ್ತೆ. ಸೊ ದೇರ್ ಇಸ್ ನಥಿಂಗ್ ಲೈಕ್ ತುರ್ಕ್ದಂಗೆ ಇರೋದಿಲ್ಲ ಸರ್. ಸೊ ಇಟ್ ವಾಸ್ ಚಾಲೆಂಜಿಂಗ್ ಅಲ್ಲಿ ಸರ್. ಈ ಸಿನಿಮಾದಲ್ಲಿ ಸಾಂಗಲ್ಲೂ ಕತೆ ಹೇಳ್ತಾರೆ ಸರ್. ಆ ಸಾಂಗ್ ಬಂದ್ರೂ ಕತೆ ಹೋಯ್ತಾ ಇರುತ್ತೆ. ಕತೆ ಹಂಗೆ ಬರೀ ಸಾಂಗ್ ಏನು ಹಿಡಿದಿಲ್ಲ ಇಲ್ಲಿ, ಆ ಸಾಂಗ್ ಒಳಗಡೆ ಕತೆ ಹೋಯ್ತಾ ಇರುತ್ತೆ ಅಷ್ಟೇ. ಸೊ ಅಂದರೆ 13ನೇ ತಾರೀಕು 13ನೇ ತಾರೀಕು ಸರ್. ಹೌದೌದು. ಪ್ರೇಕ್ಷಕರು ಥಿಯೇಟರ್ ಒಳಗಡೆ ಸಿನಿಮಾ ನೋಡಿ ಹೊರಗಡೆ ಹೋಗ್ತಾರಲ್ವಾ, ಸೊ ಏನನ್ನ ಒಂದು ತಗೊಂಡು ಹೋಗಬಹುದು ಪ್ರೇಕ್ಷಕರು ಅಂತ, ಏನೊಂದು ಯಾವ ಒಂದು ಫೀಲಿಂಗು ಅಥವಾ ಏನೋ ಒಂದು ಸಂದೇಶ ತಗೊಂಡು ಹೋಗ್ತಾರೆ ಅಂತ ಕ್ಲಿಯರ್ ಮೈಂಡ್ ಇಟ್ಕೊಂಡು ಹೋಗ್ಬೇಕು ಸರ್. ಯಾವುದೊಂದು ಸೋಷಿಯಲ್ ಮೆಸೇಜು ಇಲ್ಲೊಂದು ಯಾವುದೊಂದು ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಸರ್. ನಮ್ಗೆ ಕಂಪ್ಲೀಟ್ ಸಿನಿಮಾ ಎಲ್ಲ ಇದೆ ಸರ್. ಸೆಂಟಿಮೆಂಟ್ ಇದೆ ಸರ್, ಕಮರ್ಷಿಯಲ್ ಆಗಿ ಕಾಮಿಡಿ ಇದೆ, ಮತ್ತು ಸೆಂಟಿಮೆಂಟ್ಸ್ ಇದೆ, ತಂದೆ ವ್ಯಾಲ್ಯೂಸ್ ಇದೆ, ತಾಯಿ ವ್ಯಾಲ್ಯೂಸ್ ಇದೆ, ಗುರುವಿನ ವ್ಯಾಲ್ಯೂಸ್ ಇದೆ, ಸಮಾಜ ವ್ಯಾಲ್ಯೂಸ್. ಸೊ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಫುಲ್ ಕಂಟೆಂಟ್ ನೋಡುವಂಥ ಸಿನಿಮಾ ಸರ್ ಇದು. ಒಂದು ಚೂರು ಎಲ್ಲೂ ಬೋರ್ ಆಗ್ದಂಗೆ
ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇಲ್ಲೂ ನಮಗೆ ಬೋರೆ ಅನ್ಸಲ್ಲ ಅನ್ನೋ ಒಂದು ಸಿನಿಮಾ ಸರ್. ಅಷ್ಟು ಭರವಸೆ ಕೊಡ್ಬೋದು. ಒಂದು ಒಳ್ಳೆ ಮೆಸೇಜ್ ಇದೆ ಆ ಸಿನಿಮಾದಲ್ಲಿ, ಮೆಸೇಜ್ ಇದೆ, 100% ಮೆಸೇಜ್ ಇದೆ. ಬಟ್ ನಾವು ಏನು ಅಂದ್ಕೊಂಡೆ ಸರ್, ಇದಂತಂದ್ರೆ ಒಂದು ಮೆಸೇಜ್ ಇದ್ದೇ ಇರ್ತದೆ ಅನ್ನೋ ಅಂದ್ಕೊಂಬರ್ಬೋದು. ಜಸ್ಟ್ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಬರ್ಬೇಕು. ಎಸ್ ಸರ್. ಕೊನೆಯದಾಗಿ ಸೊ ಹೇಳೋದಾದ್ರೆ ಕನ್ನಡಿಗರಲ್ಲಿ ಸೊ ಏನನ್ನು ಕೇಳ್ಕೊಳ್ತೀರಿ ಸೊ ಅಂತ? ಎಲ್ಲರಿಗೂ ಕನ್ನಡ ಪ್ರೇಕ್ಷಕರು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಈ ಸಿನಿಮಾ ನೋಡಿ ಚೆನ್ನಾಗಿ, ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ರು, ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಅಷ್ಟೇ ಹೇಳ್ತೀವಿ. ಎಸ್ ಸರ್. ಸಂಗೀತ ನಿರ್ದೇಶಕರೇ, ಸೊ ಎಲ್ರಿಗೂ ನಮಸ್ಕಾರ. ನಾವು ಹೇಳ್ದಂಗೆ ಐ ಆಮ್ ಯಶಸ್, ಮ್ಯೂಸಿಕ್ ಡೈರೆಕ್ಟರ್, ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. 13th ಫೆಬ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಡಿ ಸೌಂಡ್ಸ್ ಅಂತ ಚಾನಲ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಆಗಲೇ ಇಲ್ಲಿ ಒಂದು 3 ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ, ಲಿರಿಕಲ್ ವೀಡಿಯೋ. ಸೊ ಪ್ಲೀಸ್ ದಯವಿಟ್ಟು ಆದಷ್ಟು ಎಷ್ಟು ಜನಕ್ಕಾದ ಅಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಯಾಕಂದರೆ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಇತ್ತೀಚಿನ ಒಂದು ಇದರಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾಗಳ ಶೀರ್ಷಿಕೆನೇ ಬೇರೆ ತರದ್ದು ಬರ್ತಿದೆ. ಅಂದ್ರೆ ಅದು ಕನ್ನಡದ ಪದಗಳೇ ಆಗಿರಲ್ಲ. ಸೊ ನನಗೆ ಖುಷಿ ಆಗಿದೆ ಅಂದ್ರೆ ಮಗ್ಗಿ ಪುಸ್ತಕ ಅಂದಿದೆ, ನನಗೆ ಬಹಳ ಖುಷಿ ಆಯ್ತು. ಸೊ ಈ ತರದ್ದು ಹೆಚ್ಚು ಇನ್ನೂ ಸಿನಿಮಾಗಳು ಮಾಡಿ ಸರ್, ನಿರ್ಮಾಪಕರಾಗಿ 100% ಮಾಡೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.